ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇದು ಯುಗಾದಿ ಹಬ್ಬದ ದಿನದ ವ್ಲಾಗು. ಇದರಲ್ಲೇ ಕಂಟಿನ್ಯೂಷನ್ ವ್ಲಾಗ್ ಕೂಡ ಇದೆ, 2 ದಿನದ ವ್ಲಾಗ್. ಜೊತೆಗೆ ನಿಮ್ಮ ಹತ್ರ ಚೂರು ಮಾತಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಎದ್ದು ಸೀದಾ ನಾವು ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಿತ್ತು. ಹಿಂದಿನ ದಿನ ಕೆಲಸದಿಂದ ಬಂದಿದ್ದು ಲೇಟ್ ಆಗಿದ್ದ ಕಾರಣ ನಾವೇನು ತೊಗೊಂಡಿರಲಿಲ್ಲ, ಏನೂ ರೆಡಿ ಇರಲಿಲ್ಲ. ಸೊ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು. ಚಾಯ ಟಿಫನ್ನ ಮಾಡಲಿ ಅವಳು ಅಂತ ಅವಳನ್ನ ಕಿಚನ್ ಡ್ಯೂಟಿ ಅವಳಿಗೆ ಬಿಟ್ಬಿಟ್ಟು ನಾನು ನಿತಿನ್ ಇಬ್ರು ಹೂವು, ಬಾಳೆ ಎಲೆ ಅಂತೀನಿ, ಮಾವಿನ ಎಲೆ, ಬೇವಿನ ಎಲೆ ಇದೆಲ್ಲ ತರಬೇಕಿತ್ತಲ್ಲ, ಅದೆಲ್ಲ ತರೋಣ ಅಂತ ಹೋಗಿದ್ವಿ. ಹಂಗೆ ಎಳ್ನೀರು ಕುಡ್ಕೊಂಡು ನಾನು ಮನೆಗೆ ಬಂದೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಯೂಶ್ವಲಿ ನಿತಿನ್ ಮನೆ ಸೈಡಲ್ಲಿ ಯುಗಾದಿ ಹಬ್ಬಕ್ಕೇನು ಎಣ್ಣೆ ಸ್ನಾನ ಎಲ್ಲ ಮಾಡಲ್ಲ. ಬಟ್ ನಾವು ಬೆಂಗಳೂರಲ್ಲಿರೋದ್ರಿಂದ ಬೆಂಗಳೂರು ಶಾಸ್ತ್ರನೂ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಮಕ್ಕಳಿಗೆ ಮತ್ತು ನಿತಿನ್ಗೆ ಎಲ್ಲರಿಗೂ ಬರೀ ತಲೆಗೆ ಮಾತ್ರ ಎಣ್ಣೆ ಹಚ್ಚಿ ಮಾಡಿಸ್ತಾ ಇದ್ದೆ. ಮುಖಕ್ಕೆ ತಲೆಗೆ ಮಾತ್ರ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಯಿದ್ದೆ. ಅದಾದಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸನ ನೋಡ್ಕೊತಾ ಇದ್ವಿ. ಮನೆ ಕ್ಲೀನಿಂಗ್ ಒಬ್ಬರು, ನಾನು ಹೊರಗಡೆ, ಆ್ಯಂಡ್ ಛಾಯಾ ಕಿಚನಲ್ಲಿ, ಈ ಥರ ಎಲ್ಲರೂ ನಾನು ಕೆಲಸ ಮಾಡ್ತಾಯಿದ್ವಿ. ನಿತಿನೂ ಸುಮಾರು ಕೆಲಸ ಮಾಡಿ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಛಾಯಾ ಅನುಷ್ ಕೂಡ ಅವ್ರು ಎವ್ರಿಡೇ ಯೂಶ್ವಲಿ ಅವರೇ ನೋಡ್ಕೊತಾರೆ ಸುಮಾರು ಕೆಲಸಗಳನ್ನ. ನೋಡ್ತಾ ಇರ್ಬೋದು, ಸುಮಾರು ಟೈಮ್ ಆದಮೇಲೆ ನಾನು ರಂಗೋಲಿ ಬಿಡ್ತಾಯಿದ್ದೀನಿ. ಕೂತ್ಕೊಂಡು ರಂಗೋಲಿ ಬಿಡೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಹಬ್ಬ ಅಲ್ವಾ, ಈಗ ಸ್ವಲ್ಪ ಚಕ್ಕಂಬಕ್ಲು ಹಾಕೋಕ್ಕೆಲ್ಲ ಆಗ್ತಾಯಿದೆ. ಸೊ ಹಾಗಾಗಿ ಇದೆಲ್ಲ ಮಾಡಿ ಪೂಜೆ ಮಾಡಿದ್ವಿ. ನಾನು, ನಿತಿನ್, ಅನುಷ್, ಛಾಯಾ ಎಲ್ಲರೂ ಸೇರಿ ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ. ವರ್ಷದ ಮೊದಲನೇ ಹಬ್ಬ, ತುಂಬ ಸುಖ, ಶಾಂತಿ, ನೆಮ್ಮದಿ ಎಲ್ರಿಗೂ ತರಲಿ ಅಂತ ಹೇಳ್ಬಿಟ್ಟು, ಆರೋಗ್ಯ ಎಲ್ಲದೂ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಮ್ಮನೆ ಪೂಜೆ ಈ ಥರ ಆಯಿತು. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ವಿ. ಎಲ್ಲ ಬೇವು ಬೆಲ್ಲ ಎಲ್ಲದನ್ನು ತಿಂದು ಒಳ್ಳೆ ಮಾತಾಡಿ ಒಳ್ಳೆ ರೀತಿಯಲ್ಲಿ ಒಂದು ಮಾಡಿದ್ವಿ. ಆ್ಯಂಡ್ ಯಾರೂ ಹೊಸ ಬಟ್ಟೆ ತೊಗೊಂಡಿರಲಿಲ್ಲ, ಬಟ್ ನನಗೆ ಮಾತ್ರ ಕೊಡಿಸಿದ್ರು. ನಾನು ಜುಡಿಯೋಗೆ ಹೋದಾಗ ಅಲ್ಲಿಂದನೇ ತೊಗೊಂಬಂದಿದ್ದೆ. ಅದೇ ಡ್ರೆಸ್ನ ಹಾಕ್ಕೊಂಡೆ, ಚೆನ್ನಾಗಿತ್ತು. ಬಟ್ ಸ್ವಲ್ಪ ಓವರ್ ಸೈಜ್ನ ತೊಗೊಬಂದಿದ್ದೆ. ಸೊ ಹಾಕಾದ್ಮೇಲೆ ಗೊತ್ತಾಯಿತು ಅದು ಸೈಜ್ ಸರಿಯಾಗಿ ಫಿಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಈ ಟೈಮಲ್ಲಿ ಸ್ವಲ್ಪ ಸ್ಲೀವ್ಲೆಸ್ ಆಗ್ತಾಯಿದ್ದೀನಿ. ಬಿಕಾಸ್ ತುಂಬ ಸೆಕೆ ಆಗುತ್ತೆ ಅಲ್ವಾ, ನಾನು ದಪ್ಪ ಇರೋದಕ್ಕೂ ಅದಕ್ಕೂ ಈ ಸಮ್ಮರ್ ಫೀಲ್ನ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ನಿತಿನ್ ಎಲ್ಲರೂ ಇವಾಗ ಒಟ್ಟಿಗೆ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿದ್ವಿ. ಅದು ಬಾಯ ಎಂತ ಅವ್ರಿಗೂ ಹಂಗೆ ಹೇಳ ಚುಚ್ಚೂರ್ ಹಾಕ್ರು ಬೆಲ್ಲನೇ ತಿನ್ಸ್ಲಿಲ್ಲ ನನ್ಗವನು. ನೀನು ಹಾಯ್, ಎಂತ ಮಾಡ್ತಿದ್ದೀರಾ? ಇವತ್ತು ಪಾಯಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಇಷ್ಟೊತ್ತಾಗಲೇ ಮಾಡಿಬಿಟ್ಟಿರ್ತೀರ ಹಬ್ಬ. ನಾನು ಈ ವಿಡಿಯೋನ ಲೈವ್ ಮಾಡೋ ಅಷ್ಟರಲ್ಲಿ ಎಲ್ರಿಗೂ ಈ ವರ್ಷ ಸುಖ, ಸಂತೋಷ, ಆರೋಗ್ಯ, ಐಶ್ವರ್ಯ ಎಲ್ಲ ಬರಲಿ. ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ. ನಮಗೂ ಕೂಡ ಹಾಗೆ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ನ ಕಳಿಸಿ. ಆ್ಯಂಡ್ ಫಸ್ಟಿಗೆ ಇವತ್ತು ಛಾಯಾ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು ಆ್ಯಂಡ್ ವಡೆಗೆ ರೆಡಿ ಮಾಡಿ ಇಟ್ಟಿದ್ದಾಳೆ. ಇಲ್ಲಿ ನಾನು ಪಾಯಸ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಡೆನ್ಸ್ ಮಿಲ್ಕ್ ರೆಡಿ ಇದೆ. ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಅದಕ್ಕೆ ಶಟ್ಟಿಯ ಮೌತ್ ನನಗೆ ಇಲ್ಲಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಶಾವಿಗೆ ಹಾಕಿ ಹುರ್ಕೊಂಡಿದೀನಿ. ಹಾಲು ಹಾಕಿ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಏನಾಗ್ತಿದೆ? ಒಡೆ ಬಿಡ್ತಾ ಇದ್ದೀನಿ. ಅಲ್ಲಿ ಪಾಯಸ ಆಗಿದೆ. ಪಾಯಸ ಇದು ತೋರಿಸ್ತೀನಿ. ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದ್ದೀನಿ. ಇದಾಗ್ತಾ ಇದೆ. ಇಲ್ಲಿ ಹಿಂಗೆ ಪಾಯಸ ಬಿಡ್ತಾ ಇದ್ದೀನಿ. ಸಖತ್ತಾಗಂದ ಅನುಷ. ಇಷ್ಟೊಂಥರ ಪಾಯಸ ಹಾಕ್ತಾರೆ ಅನ್ಲಿ, ಹಾಕೊಡು ಅಂದ್ರೆ. ಮನೆಯಲ್ಲಿ ಊಟ ಆಗ್ತಾ ಇದೆ. ನಿಮ್ಗೆ ನರದವ್ರ ಬಡ್ಡಿ ಚೆನ್ನಾಯ್ತು ಛಾಯಾ? ಹೌದಾ ಅನುಷ, ನೀನ್ ಹೇಳ, ಏನ್ ಡವ್ ಮಾಡ್ತೀಯಲ್ಲೇ? ಆಗ್ಲೇನ್ ಮೈತಾ ಇದೀಯಾ? ಇದು ಹಬ್ಬದ ದಿನದ ಈವ್ನಿಂಗ್ ವ್ಲಾಗ್. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬೆಳಗ್ಗೆ ರಶ್ ಇರ್ತಾರೆ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಮತ್ತು ಮಧ್ಯಾಹ್ನ ಹೋಗೋಣ ಅಂದರೆ ಮಧ್ಯಾಹ್ನದ ಹೊತ್ತಲ್ಲಿ ದರ್ಶನ ಬೇಡ, ಬಿಸಿಲೆಲ್ಲ ಆಚೆ ಹೋಗ್ಬಾರ್ದಲ್ವ. ಸೊ ಹಾಗಾಗಿ ಸಂಜೆ ಹೋಗೋಣ ಅಂದ್ವಿ. ಹೋದರೆ ತುಂಬ ರಶ್ ಇತ್ತು. ನಾವು ಹೋಗಿದ್ದು ಇಲ್ಲೇ ನಮ್ಮ ಮನೆಯಿಂದ ಹತ್ತಿರದಲ್ಲಿರೋ ಮೀನಾಕ್ಷಿ ಅಮ್ಮನವ್ರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಥವಾ ಯೂಶ್ವಲಿ ಹೋಗ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜನ ಇದ್ದರು.
ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು. ನಿತಿನು ಛಾಯ ಎಲ್ಲ ತುಂಬ ಪ್ರೊಟೆಕ್ಟ್ ಮಾಡ್ತಾನೆ ಇದ್ದರು ನನ್ನ ಹೊಟ್ಟೆಗೆ ಏನೋ ತಾಗದೇ ಇರೋ ಥರ ಎಲ್ಲ. ಆ್ಯಂಡ್ ಅಲ್ಲಿಂದ ದರ್ಶನ ಮುಗಿಸ್ಕೊಬಂದು ಊಟ ಮಾಡಿ ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಹೊಸದಡ್ಕಿನ ದಿನ. ಗೋಪಿ ಅಣ್ಣ ಅವರು ಸೋನು ಅವರು ನಮ್ಮನ್ನ 2 ದಿನಕ್ಕೆ ಇನ್ವೈಟ್ ಮಾಡಿದರು. ಸೊ ಹಿಂದಿನ ದಿನ ದೇವಸ್ಥಾನದಿಂದ ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಪಾಯಸ ಎಲ್ಲ ಕೊಟ್ಬಿಟ್ಟು ನಾನು ಬಂದಿದ್ದೆ. ಇದು ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೊಸದಡ್ಕ ಊಟಕ್ಕೆ ಹೋಗ್ತಿದ್ವಿ. ಅವರಷ್ಟೆಲ್ಲ ನಮ್ಮ ಅತ್ತೆ ಅವರು ಕರೆದಿದ್ರು. ಈ ಟೈಮಲ್ಲಿ ಊಟಕ್ಕೆ ಕರೆದಾಗ, ಅರ್ಶಿನ ಕುಂಕುಮ ಕರೆದಾಗ ನಾನು ಹೋಗಲೇಬೇಕು, ಬರಲ್ಲ ಅಂತೆಲ್ಲ ಹೇಳಬಾರ್ದು. ಸೊ ಹಾಗಾಗಿ ಹೋದ್ವಿ. ಆ್ಯಂಡ್ ಅವ್ರು ತುಂಬ ಪ್ರೀತಿಯಿಂದ ಕರೆದಿದ್ರು. ಅವ್ರ ಮನೆಯವರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಹೋದರೆ ಇಲ್ಲಾಂದ್ರೆ ಏನು ಮಾಡ್ತೀಯ, ಸೋಲ್ಸ್ತೀಯಾ? ಹೆಂಗೆ ಹೇಳ್ತಾ ನೋಡ್ಬುಜ್ಜಿ, ಸುಮ್ಮನೆ ನಡೆದ್ರೆ ಗೆದ್ರಿ, ಇಲ್ಲಾಂದ್ರೆ ಸೋಲ್ಸ್ತೀಯ ಅಂದ್ರೆ ಸೋತೈತೀರ ಅಂತಾನೆ. ಅತ್ತ ಗಾಡಿ ಬಸ್ರಿ ಹೆಂಗ್ ಕುತ್ಕೋತಾಳೆ. ಅದು ಏನ್ರ ಬಸ್ರಿನೇ, ಅದ್ರಲ್ಲಿ ಏನು ಸ್ಪೆಷಲ್ ಮನೇಲಿ ಹೇಳ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಏನಾದ್ರು ಕೇಳ್ತಿದ್ರೆ ಬಸ್ರಿ ನಾನು ಮಾಡಲ್ಲ, ಬಸ್ರಿ ನಾನು ಇದ್ದೋದಿಲ್ಲ. ಏನ ಬಸ್ರಿ ನಂಗೆ ಕೆಲಸ ಮಾಡಲ್ಲ. ಹೋಗಿ ತಟ್ಟೆ ತಗೊಂಡ್ಬಂದ್ರೆ ನಾನು ಬಸ್ರಿ ಆಗಿದ್ದೆ, ನಾನು ಯಾಕೆ ಹೋಗ್ಲಿ? ಅದಾದ್ರ ಮೇಲೆ ಇನ್ನೊಂದೇನ, ಆ ಬಟ್ಟೆ ಒಂಚೂರು ಆ ಕಡೆ ಇದೆ ಈ ಕಡೆ ತಂದು ಹಾಕೋದ್ರೆ ನಾನು ಬಸ್ರಿಯಪ್ಪ ನಂಗಾಗಲ್ಲ, ಬಗ್ಬಾರ್ದು ಅಂತ ಡಾಕ್ಟ್ರು. ಆಯ್ತು ಬಗ್ಬೇಡ, ನಾವೇ ಮಾಡ್ತೀವಿ ಇರೋದಂಕ ಅನ್ಕೊಂಡು ಜೈ ಮಕ್ಕಳು ಅನ್ಕೊಂಡು ಹೋಗಿ. ಆ್ಯಂಡ್ ಇದು ಸೋನು ಅವ್ರ ಮನೆಗೆ ಹೋದ್ಮೇಲೆ ನಾವು ಮಧ್ಯಾಹ್ನನೇ ಹೋಗಿದ್ವಿ. ಈವ್ನಿಂಗ್ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಊಟ ಎಲ್ಲ ಮಾಡಿಬಿಟ್ಟು. ಆ್ಯಂಡ್ ನನಗೆ ಸ್ವಲ್ಪ ದೃಷ್ಟಿ ಆದಂಗೆ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಸೋನು ಅವ್ರ ಅತ್ತೆ ಅವರು ಮಂಜಮ್ಮ ಅಂತ ಆಂಟಿ ನನಗೆ ದೃಷ್ಟಿ ತೆಗಿತಾಯಿದ್ರು. ತುಂಬ ಜಾಸ್ತಿ ದೃಷ್ಟಿ ಆಗಿಬಿಟ್ಟಿತ್ತು. ಪಾಪ ಅವ್ರು ಒಂಥರ ಅಲ್ಲ, ಮನೆ ಮಗಳಿಗೆ ತೆಗ್ದಂಗೆ 4 ಥರ ದೃಷ್ಟಿ, 5 ಥರ ದೃಷ್ಟಿ ಎಲ್ಲ ತೆಗಿತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವೊಮ್ಮೆ ಅಂತಾರಲ್ವ, ನಾವು ಎಕ್ಸ್ಪೆಕ್ಟ್ ಮಾಡಿದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ ಜಾಗದಲ್ಲಿ ಅಲ್ಲದೇ ಇದ್ದರು ಬೇರೆ ಕಡೆಯಿಂದ ದೇವ್ರು ಕೊಡ್ತಾರೆ. ಮೋಸ ಆಗಲ್ಲ ಯಾರಿಗೂ ಯಾವ ವಿಚಾರದಲ್ಲೂ ಅಂತ ಹೇಳ್ತಾರಲ್ಲ, ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ ಅಂತ. ಆ ಥರ ನಮ್ಮಮ್ಮ ಈ ಟೈಮಲ್ಲಿ ನನ್ನ ಜೊತೆ ಇಲ್ಲ. ಬಟ್ ಸ್ಟಿಲ್ ಎಲ್ಲರ ಕಡೆಯಿಂದನೂ ಎಲ್ಲೋ ಒಂದು ಕಡೆ ನನಗೆ ನಮ್ಮಮ್ಮ ಇದ್ದಿದ್ರೆ ಏನೇನೆಲ್ಲ ಮಾಡ್ತಿದ್ರು ಅಂದರೆ ನನ್ನ ಜೊತೆ ಇದ್ದಿದ್ರೆ ಅದನ್ನೆಲ್ಲ ಪ್ರೀತಿನೂ ಸುತ್ತಮುತ್ತ ಜನರಿಂದ ಕೊಡ್ತಿದ್ದಾರೆ. ಅದೊಂದು ವಿಚಾರದಲ್ಲಿ ನಾನು ಬ್ಲೆಸ್ಡ್ ಅಂತ ಅನ್ನಿಸ್ತೀನಿ. ಆಂಟಿನೂ ಅಷ್ಟೇ ತುಂಬ ಒಳ್ಳೆಯವರು. ಅವ್ರ ಮನೇಲಿ ಎಲ್ಲರೂ ಅಷ್ಟೇ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಕೇರ್ ಮಾಡ್ತಾರೆ. 10 ನಿಮಿಷಕ್ಕೂ ಏನು ತಿಂತೀಯಾ, ಏನು ಮಾಡಿಕೊಡ್ಲಿ ಅಂತ ಕೇಳ್ತಾರೆ. ಅವ್ರ ಮನೇಲಿ ಮಕ್ಕಳಿದ್ದಿದ್ರೆ ಅವ್ರಿಗೂ ಹಂಗೆ ಮಾಡೋರು. ಆಂಟಿ ಅಂತ ನನ್ನ ಮಗಳ ಥರನೇ ಅಂತ ಅಲ್ಲ. ನಂಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಹೋದಾಗ. ಮತ್ತೆ ಅಲ್ಲಿಂದ ನನಗೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ್ಯಂಡ್ ಗೋಪಿ ಅಣ್ಣನೂ ಅಷ್ಟೇನೆ ಸುಮಾರು ಕೂತ್ಕೊಂಡು ಸೀಮಂತದ ಬಗ್ಗೆ ಎಲ್ಲ ಸುಮಾರು ಹೊತ್ತು ನಾವು ಡಿಸ್ಕಸ್ ಎಲ್ಲ ಮಾಡಿದ್ವಿ. ತುಂಬ ಟೈಮಾಗಿ ಹೋಗಿತ್ತು, ನಾನು ಎಲ್ಲ ಆಚೆ ಹೋಗಿರಲಿಲ್ಲ ಇದೆಲ್ಲ ಆದಮೇಲೆ. ಸೊ ಇಲ್ಲೋಗಿ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ಆ್ಯಂಡ್ ಗೊಂಬೆಗೆ ಬಟ್ಟೆ ಕೂಡ ತೊಗೊಂಡೋಗಿ ಕೊಟ್ಟೆ. ಅದೊಂಥರ ಚೆನ್ನಾಗಿತ್ತು, ಬಟ್ ಅವಳು ಹಾಕ್ಕೊಳ್ಳಿಲ್ಲ. ನಾನು ಹಾಕ್ಕೊಂಡಿದ್ರೆ ಖುಷಿ ಆಗ್ತಿತ್ತು. ಮಗು ಅಲ್ವಾ, ಹೆಣ್ಮಗು, ನಂಗೆ ತುಂಬ ಇಷ್ಟ, ಎಸ್ಪೆಷಲಿ ಹೆಣ್ಮಕ್ಳಂದ್ರೆ ಇತ್ತೀಚೆಗೆ. ಅದಕ್ಕೆ ಅವಳಿಗೊಂದು ಜೊತೆ ಡ್ರೆಸ್ನ ತೊಗೊಂಡೋಗಿದ್ದೆ. ಆ್ಯಂಡ್ ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಬಂದ್ವಿ ನೈಟು. ಅಲ್ಲಿ ಛಾಯಾ, ನಾನು, ಅನುಷ್ ಎಲ್ಲ ನಿತಿನ್ ಅವರೆಲ್ಲರೂ ಅಲ್ಲಿಂದ ಊಟ ಮಾಡ್ಕೊಳ್ಸಿದ್ದ ಮನೆಗೆ ಹೋದ್ವಿ. ಹಲೋ, ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಒಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಏನಿಲ್ಲ, ಈ ವಿಡಿಯೋದಲ್ಲೆಲ್ಲ ಜೊತೆಲಿ ಇದೀವಿ, ಬಟ್ ಮಾತಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ. ಮಾತಾಡಕ್ ಜೊತೆಲಿ ಬಂದಿದ್ದೀನಿ. ಏನಂದ್ರೆ ಸುಮಾರು ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ನೀನು ಚೆನ್ನಾಗಿ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಬೆಳಕು ನೈಟ್ 10 ಗಂಟೆ ಆಯ್ತು. 10 ಗಂಟೆಲಿ ನಾನು ಬಟ್ಟೆ ಮುಡಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಅವಶ್ಯಕವಾಗಿ ನಾನು ಮಾಡಲೇಬೇಕಿತ್ತು, ಬಿಕಾಸ್ ಸುಮಾರು ಕ್ವೆಶನ್ಸ್ ಬರ್ತಿತ್ತು. ಆ್ಯಂಡ್ ಕೆಲವೊಬ್ರು ನನಗೆ ಈ ಕಮೆಂಟ್ ಹಾಕಿದ್ರು ರಿಪ್ಲೈ ಮಾಡಲ್ಲ, ನಿಮ್ಗೆ ಕೊಬ್ಬು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ವಿ. ಬಟ್ ಹಂಗೇನಿಲ್ಲ. ಏನಂದ್ರೆ ಒಂದು ಕ್ವೆಶನ್ಗೆ ನಾನು ರಿಪ್ಲೈ ಮಾಡಿದ್ರೆ ಅದಕ್ಕೆ ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಅಲ್ಲೇ ಒಂಥರ ಟೆಕ್ಸ್ಟ್ ಆಗಿಬಿಡುತ್ತೆ. ನನಗೇನಂದ್ರೆ ಒಬ್ರಿಗೆಲ್ಲ ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ವಿಡಿಯೋದಲ್ಲಿ ಬರೋರು ಕಾಯ್ತೀನಿ. ಅದಕ್ಕೊಂದು ಟೈಮ್ ಸಿಗಬೇಕು. ನನ್ನ ಹತ್ರ ಬ್ಯಾಕಪ್ ವೀಡಿಯೋಸ್ ಇರುತ್ತೆ, ಅದನ್ನೆಲ್ಲ ಹಾಕಿ ಕ್ಲಿಯರ್ ಮಾಡಿ ಹಾಕಬೇಕು. ಎಷ್ಟೊಂದು ಹಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ದಾವೆ, ಹಾಕೆಲ್ಲ ನಾನು ರೀಸೆಂಟಲ್ಲಿ ಹಾಕ್ತಿದ್ದೆ. ಇದು ಹಬ್ಬದ್ದು ವಿಡಿಯೋನೇ ಸಾಕು ಅಂತ ಅಂದ್ಕೊಂಡೆ. ಬಟ್ ದೆನ್ ಇದೊಂದು Q&A ಥರ ಕೆಲವೊಂದು ಕ್ವೆಶನ್ಸ್ ರ್ಯಾಪಿಡಾಗಿ ಯಾವ್ದು ಬರ್ತಾ ಇತ್ತಲ್ವ ರಿಪೀಟೆಡ್ ಆಗಿ. ಸೊ ಅದಕ್ಕೆ ರಿಪ್ಲೈ ಮಾಡಿಬಿಡೋಣ ಇವತ್ತು, ಇಲ್ಲಿಗೆ ಮುಕ್ತಾಯ ಮಾಡಿಬಿಡೋಣ ಈ ಕ್ವೆಶನ್ಸ್, ಮತ್ತೆ ಬರೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಎಜುಕೇಷನ್ ಪಾರ್ಟ್ ಆಗಿ ಚಾಯಿಂದ CA ಬಗ್ಗೆ ತುಂಬ ಜನ ಕಂಗ್ರಾಟ್ಸ್ ಮಾಡಿದ್ದೀರಾ, ತುಂಬ ಒಳ್ಳೆಯದು ಹೇಳಿದ್ದೀರಾ. ನನಗೂ ತುಂಬ ಜನ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಈ ಥರ ಸಿಸ್ಟರ್ ಇರಬೇಕು
ಇಷ್ಟು ಸಪೋರ್ಟ್ ಬೇಕಾಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ಅದಕ್ಕೂ. ಆ್ಯಂಡ್ ಅವಳಿಗೆ ತುಂಬ ಬೆಸ್ಟ್ ವಿಶಸ್ ಬಂದಿದೆ, ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಎಷ್ಟೋ ಜನ ಕನ್ಫ್ಯೂಸ್ ಆಗಿದ್ದಾರೆ, ನಾನು ಸಿ ಎಕ್ಸಾಮ್ ಪಾಸ್ ಅಂತ ಅವಳಾದ್ಲ ಅಂತ ನಿನ್ ಕೈಲಿ ಆಗಲ್ಲ ನನ್ನ ಕೈಲಾಗಲ್ಲ. ನಾನು ಅವತ್ತಿಂದ ನಂದು ಎಕ್ಸಾಮ್ ಅಲ್ಲ, ಅವಳದ ಎಕ್ಸಾಮ್ ಅವಳ ಶ್ರಮದಿಂದ ಅವಳು ಪಾಸ್ ಆಗಿದ್ದು. ನಮ್ದೇನಿದ್ರು ಅಳಿಲ್ ಸೇವೆ ಅಷ್ಟೇ. ಅನುಷಾ ಅನ್ನೋದು ಸೈಲೆಂಟ್ ಮಾಡೋದು, ಬೆಕ್ಕನ್ನು ಸೈಲೆಂಟ್ ಮಾಡ್ಸಲಿ ಮ್ಯಾವ್ ಅಂತ ಇತ್ತು. ಅದಕ್ಕೆ ಮೇಲೆ ಜೇನುಳ ಬಂದಿದೆ, ಅದಕ್ಕೆ ಒಟ್ಟಿನಲ್ಲಿ ಹಿಡಿಬೇಕು ಅದಕ್ಕೆ. ಸೊ ಚಾಯಿಂದ ಕೋಚಿಂಗ್ ಬಗ್ಗೆ ಕೇಳಿದ್ರಿ. ಛಾಯಾ ಒಂಚೂರು ಬೇಗ ಬಂದ್ರೆ ನಿನ್ ಕೋಚಿಂಗ್ ಬಗ್ಗೆ ಹೇಳ್ಬಿಡ್ಬೋದು. ಇಲ್ವಾ ಬೇಗ ಬಂದು ಅಲ್ಲೇ ಹೋಯ್ತಾ ನೋಡಿ. ಹೇಳ್ಬಿಡು ನಿಂದು ಕೋಚಿಂಗ್, ನಿನ್ನ ಸ್ಟಡೀಸ್ ಬಗ್ಗೆ ಕ್ಲಾರಿಟಿ ಹೇಳ್ತಿದ್ದಾರೆ. ಬೇಗ ಹೇಳು, ನಿನ್ ಹೇಳ್ಬಿಡು. ನಾನು ಕೋಚಿಂಗ್ ತೊಗೊಂಡಿದ್ದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಟ್ರಾಫಿಕಲ್ಲಿ ಸೊ ಓಡಾಡೋದ್ರಲ್ಲೆಲ್ಲ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೆ. ಸೊ ಕಂಟಿನ್ಯೂಸ್ 7 to 8 months ಕಂಟಿನ್ಯೂಸ್ ಸ್ಟಡಿ ಆಗಿದೆ. ಆ್ಯಂಡ್ ದೆನ್ ಕೋಚಿಂಗ್ ಬಂದು ಅನ್ಅಕಾಡೆಮಿ ಅಂತ, ಬಟ್ ನಿಮ್ಮ ಏನೋ ಕಂಫರ್ಟಬಲ್ನೆಸ್ ಮೇಲೆ ತೊಗೊಬೇಕಾಗುತ್ತೆ. ಬಟ್ ಅಟ್ ದ ಎಂಡ್ ಏನೇ ಕೋಚಿಂಗ್ ತೊಗೊಂಡ್ರು ನಿಮಗೆ ಹೆಲ್ಪ್ ಆಗೋದು ನಿಮ್ಮ ಸೆಲ್ಫ್ ಸ್ಟಡೀಸ್ ಅಷ್ಟೇ. ಅದಕ್ಕೋಸ್ಕರ ಸೊ ಸೆಲ್ಫ್ ಸ್ಟಡಿ ಮ್ಯಾಟರ್ಸ್. ಆ್ಯಂಡ್ ಕೋಚಿಂಗ್ ನೀವು ಎಲ್ಲಿ ತೊಗೊತೀರಾ ಅದೇನೋ ಜಾಸ್ತಿ ಮ್ಯಾಟರ್ ಆಗೋಲ್ಲ, ಯುವರ್ ಸೆಲ್ಫ್ ಸ್ಟಡಿ ಮ್ಯಾಟರ್ಸ್ ಅಷ್ಟೇ. ಥ್ಯಾಂಕ್ ಯು ಆಲ್ ಫಾರ್ ದ ವಿಶಸ್. ಬಾಯ್. ಅಷ್ಟೇ ಹೊರಡು. ಸೊ ಚಾಯಿನ್ ಎಜುಕೇಷನ್ ಬಗ್ಗೆ ಸುಮಾರು ಜನ ಕೇಳ್ತಿದ್ರೆ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ಇನ್ನೊಂದು ವಿಚಾರ ಬಂದ್ಬಿಟ್ಟು ನಾನು ಯಾವ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಆ್ಯಂಡ್ ಸುಮಾರು ಜನ ಸುಮಾರು ಹಾಸ್ಪಿಟಲ್ಸ್ನ ಸಜೆಸ್ಟ್ ಮಾಡ್ತಾ ಇದ್ದೀರಾ. ನಾನಿವಾಗ ತೋರಿಸ್ತಾ ಇರೋದು ಅಪೋಲೋ ಕ್ರೈಡಲಲ್ಲಿ. ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದಕ್ಕೆ ಮುಂಚೆ ಸುಮಾರು ಜನ ನನಗೆ ಸುಮಾರು ಸಜೆಸ್ಟ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲೂ. ಆ್ಯಂಡ್ ನಮಗೆ ಗೊತ್ತಿರೋರು ಕೂಡ ಸುಮಾರು ಹಾಸ್ಪಿಟಲ್ ಅವ್ರು ತೋರಿಸಿರೋ ಕಡೆ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ. ಒನ್ ಮೇಜರ್ ಥಿಂಗ್ ಏನಂತಂದರೆ, ನಾವೆಲ್ಲ ಕಡೆ ವಿಚಾರಿಸಿದ್ದೀವಿ. ಬಿಕಾಸ್ ಪ್ರೆಗ್ನೆನ್ಸಿ ಅಂದರೆ ನಾನು ಅಷ್ಟೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ನಾವು ಎಸ್ಪೆಷಲಿ ಅಷ್ಟು ನೆಗ್ಲೆಕ್ಟ್ ಮಾಡೂ ಇಲ್ಲ. ನಾವು ಎಲ್ಲ ಕಡೆ ವಿಚಾರಿಸಿದ್ದೀವಿ. ಒಂದೇನು ಮ್ಯಾಟರ್ ಆಗುತ್ತೆ ಅಂತ ಅಂದರೆ, ಅಲ್ಲಿರೋ ಮೆಡಿಕೇಶನ್ ಮ್ಯಾಟರ್ ಆಗುತ್ತೆ. ಒಳ್ಳೆ ದುಡ್ಡು ಕೊಟ್ಟರೆ ಒಳ್ಳೆ ಮೆಡಿಕೇಶನ್ ಸಿಗುತ್ತಿಲ್ಲ ಅಂತಲ್ಲ, ಬಟ್ ಎಲ್ಲರ ಹತ್ರ ಬಜೆಟ್ ಇರಲ್ಲ, ಎಲ್ಲರೂ ಅಷ್ಟೇ ದುಡ್ಡು ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾವು ಅಷ್ಟೇ, ನಾವು ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಲು, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅಷ್ಟೇನಿಲ್ಲ. ಅಷ್ಟೊಂದು ಅರ್ನಿಂಗ್ಸ್ ಇದ್ದಿದ್ದಿದ್ರೆ ಅಥವಾ ಅಷ್ಟು ಖರ್ಚು ಮಾಡೋ ಕೇಪಬಿಲಿಟಿ ಇದ್ದಿದ್ರೆ ನನ್ನ ಗಂಡನ ಹೊರಗಡೆ ಕೆಲಸ ಕಳಿಸ್ತಾನೆ ಇರಲಿಲ್ಲ. ದಟ್ ಈಸ್ ಫಾರ್ ಶೋರ್. ನಾನು ಅದನ್ನೇ ಹೇಳ್ತೀನಿ. ನಾವಿಬ್ಬರು ದುಡ್ದು ನಮ್ಮ ಜೀವನನ, ನಮ್ಮ ಮನೆನ, ನಮ್ಮ ಪೇರೆಂಟ್ಸ್ನ ನೋಡಿಕೊಂಡು ನಡೆಸೋದ್ರಲ್ಲಿ ನಾವು ಬ್ಯುಸಿ ಇದ್ದೀವಿ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು. ನಮ್ಮ ಹತ್ರ ಈಗ 3 ಲಕ್ಷ, ಮುಂಚೆ ಎಲ್ಲ ನಮಗೆ ಗೊತ್ತಿರೋರು ನೋಡ್ದಂಗೆ ಆ ಟೈಮಲ್ಲಿ ಎಲ್ಲ ನಾನು ಇದಕ್ಕೆ ಮುಂಚೆ ಅಂದರೆ ಪ್ರೆಗ್ನೆನ್ಸಿ ಪ್ಲಾನಿಂಗಿಗೆ ಮುಂಚೆ ಸುಮ್ಮನೆ ಹೆಂಗೋ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ 2.5 ಅಂತ ಹೇಳಿದ್ರು ಅಲ್ಲಮ್ಮ, 2.5 ಆಗುತ್ತೆ. ಬಟ್ 3.5 ಕೈ ಬಿಡುತ್ತೆ ಅಂತ ಹೇಳಿದ್ರು. ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆದಮೇಲೆ ನಾನು ಒಂದು ದಿವಸ ಸುಮ್ಮನೆ ಹಿಂಗೆ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ವಿಚಾರಿಸಿದ್ವಿ. ನಂಗೆ ಅಪಾಯಿಂಟ್ಮೆಂಟಲ್ಲಿ ಅವ್ರು ಏನಂದರೆ ಬರೀ ಪ್ಯಾಕೇಜ್ಗೆ ಪುಷ್ ಮಾಡ್ತಾರೆ ಹೊರತು ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಅಷ್ಟು ಮಾತಾಡಲಿಲ್ಲ. ಮದರ್ವುಡ್ಡಲ್ಲಿ ಮತ್ತು Cloud9 ಹಾಸ್ಪಿಟಲ್ ಎರಡರಲ್ಲೂ ನನಗದು ಇಷ್ಟ ಆಗಲಿಲ್ಲ. ಬಿಕಾಸ್ ಫಸ್ಟು ನೋಡಬೇಕು. ಸೊ ಹಾಗಾಗಿ ಅದಾದಮೇಲೆ ವಿ ಡಿಸೈಡೆಡ್. ಅದಾದಮೇಲೆ ಶಾಂತಿ ಗೈನಿಕ್, ಅದನ್ನು ಸುಮಾರು ಜನ ಹೇಳಿದ್ದೀರಾ. ಶಾಂತಿ ಗೈನಿಕ್ಕು ತುಂಬ ಒಳ್ಳೆ ಹಾಸ್ಪಿಟಲ್, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ನಾನು ನೋಡಿದ್ದೀನಿ, ಏನೋ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲೆಲ್ಲ ಡಾಕ್ಟರ್ ಶಿಲ್ಪಾ ಮೇಡಮ್ ಅವರು ಮಾತಾಡೋದು, ಅದೆಲ್ಲದನ್ನು ನೋಡಿದ್ದೀನಿ. ನಮಗೂ ಇಷ್ಟ ಆಯಿತು. ಅಲ್ಲಿಗೂ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಒಂದು 10 ದಿನ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ. ಟ್ರಸ್ಟ್ ಮೀ ಆರ್ ನಾಟ್, 10 ದಿನ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಫುಲ್ ಬುಕ್ಡ್. ಏನಂದ್ರೆ ಒಂದು ಪರ್ ಡೇಗೆ more than 250 ಪೀಪಲ್ ಇರ್ತಾರಂತೆ ಹಾಸ್ಪಿಟಲಲ್ಲಿ. ಬಿಕಾಸ್ ರಿಸೆಪ್ಷನಿಸ್ಟ್ ಹೇಳಿದ್ದೀನ, ನಾನು ಹೋಗಿ ನೋಡಿಲ್ಲ ಟು ಬಿ ವೆರಿ ಫ್ರೆಂಡ್. ತುಂಬ ಜನ ಇರ್ತಾರೆ. ಆ್ಯಂಡ್ ನನಗೇನು ಗೊತ್ತಾ, ನನಗೆ ಅನ್ಸೋದು ಅಷ್ಟು ಜನ ಇರುವಾಗ ಡಾಕ್ಟರ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಅನ್ನೋದು ಬಿಟ್ಬಿಡಿ, ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಎಲ್ಲ ಹೇಳಿರ್ತಾರೆ ಆಯ್ತಾ. ಬಟ್ ನನಗೆ ಆ ಸ್ಟ್ರೆಸ್ ಇರುತ್ತೆ. ಅಷ್ಟು ಜನ ಇರ್ತಾರೆ. ನನಗೆ ಪ್ರಾಪರ್ ಟೈಮ್ ಕೊಟ್ಟು ಕ್ಲಿಯರ್ ಆಗಿ ನನ್ನ ಪ್ರತಿಯೊಂದು ಸಣ್ಣ ಪುಟ್ಟ ನಾನ್ಸೆನ್ಸ್ ಕ್ವೆಶನ್ಸ್ಗೂ ನನಗೆ ಆನ್ಸರ್ ಬೇಕು ಈ ಟೈಮಲ್ಲಿ. ನಾನು ಅಷ್ಟು ಸೆನ್ಸಿಟಿವ್ ಇಂಥ ವಿಚಾರದಲ್ಲಿ. ದೆನ್ ಅದಕ್ಕೆ ಆ ಹಾಸ್ಪಿಟಲ್ನು ಸ್ಕಿಪ್ ಮಾಡಿದೆ. ಅದಾದಮೇಲೆ ನನಗೆ ತಲೆಗೆ ಬಂದಿದ್ದು ಅಪೋಲೋ ಕ್ರೈಡಲಲ್ಲಿ. ಬಟ್ ನಾನು ಪ್ರತಿಯೊಂದು ಸರ್ವಿಸ್ನೂ ಅಪೋಲೋ ಕ್ರೈಡಲಲ್ಲಿ, ಅಂದರೆ ಸರ್ವಿಸ್ ಅನ್ನೋಕ್ಕಾಗಲ್ಲ, ಪ್ರತಿಯೊಂದು ಅಪಾಯಿಂಟ್ಮೆಂಟ್ನೂ ನಾನು ಅಪೋಲೋ ಕ್ರೈಡಲಲ್ಲಿ ಹೋಗಿ ತೊಗೊತಾ ಇಲ್ಲ. ನಾನು ಮೇಜರಾಗಿ ಅಲ್ಲಿ ನನಗೆ ಯಾರು ಗೈನಿಕ್ ಇದ್ದಾರಲ್ಲ, ಶಿ ಈಸ್ ವರ್ಕಿಂಗ್ ದೇರ್. ಬಟ್ ಅವ್ರದ್ದೊಂದು ಸಪ್ರೇಟ್ ಕ್ಲಿನಿಕ್ ಇದೆ. ಆ ಕ್ಲಿನಿಕಲ್ಲಿ ಅದು IVF ಕ್ಲಿನಿಕ್ ಒಂದಿದೆ. ಸೊ ಅಲ್ಲೋಗ್ಬಿಟ್ಟು ನಮ್ಮದು ಏನಿದೆ ಅಲ್ಲೇ ಸ್ಕ್ಯಾನಿಂಗ್ ಆಗಿರ್ಬೋದು, ಕನ್ಸಲ್ಟೇಷನ್ ಆಗಿರ್ಬೋದು ಅಲ್ಲೇ ಆಗುತ್ತೆ. ಟ್ರಸ್ಟ್ ಮಿ ಆರ್ ನಾಟ್, ನಾನು ಹೋದ್ರೆ ಅಲ್ಲಿ ಅವರು ಕಂಪ್ಲೀಟಾಗಿ ಮಿನಿಮಮ್ ನಾನು ಒಬ್ಳಿಗೆ ಅರ್ಧ ಗಂಟೆ ತಗೊತಾರೆ ಕುಂತ್ಕೊಂಡು ಕ್ಲಿಯರ್ ಆಗಿ ಚೆಕ್ ಮಾಡ್ತಾರೆ. ಪ್ರತಿ ತಿಂಗಳು ಸ್ಕ್ಯಾನ್ ಎಂತಕ್ಕೆ ಮಾಡ್ತಿದ್ದಾರೆ ಅಂತಾನು ಸುಮಾರು ಜನ ಭಯಪಟ್ಟಿದ್ರಿ. ನನ್ನ
ಏನೋ ನಾನೆಷ್ಟು ಭಯ ಪಟ್ಟಿದ್ದೀನಿ ಅಷ್ಟೇ ಜನ ನೀವೂ ಭಯಪಟ್ಟು ತುಂಬ ಕೇರಿಂಗ್ ಅಲ್ಲೆಲ್ಲ ಕೇಳಿದ್ರಿ. ನಂಗೆ ತುಂಬ ಖುಷಿ ಆಯ್ತು ಆ ಥರ ಕಮೆಂಟ್ಸ್ ಎಲ್ಲ ನೋಡಿದಾಗ. ನಿತಿನ್ಗೂ ತುಂಬ ಖುಷಿ ಆಯ್ತು, ಇಷ್ಟೆಲ್ಲ ಕೇರ್ ಮಾಡ್ತಾರೆ. ನೋಡಿ ನಾನು ಯೂಟ್ಯೂಬ್ ಸವಾಸನೆ ಬೇಡ ಅಂತ ಅಂತಿದ್ದೆ, ಇವಾಗ ಗೊತ್ತಾಯ್ತು ಅದ್ರ ವ್ಯಾಲ್ಯೂ ಏನಂತ, ಎಷ್ಟು ಸಂಬಂಧಗಳು ಸಿಕ್ತಿದ್ದಾವೆ ಅಂತ ಹೇಳಿದ್ರು. ಏನ್ತಕ್ಕೆ ಅವ್ರು ನನಗೆ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಎಲ್ರಿಗೂ ಎಲ್ಲ ಥರ ಟೆಸ್ಟಸ್ ಹೇಳಲ್ಲ. ಆ ಹಾಸ್ಪಿಟ್ಲಲ್ಲಿ ದುಡ್ಡು ಇರೋರು ಬರ್ತಾರೆ, ಮಿಡಲ್ ಕ್ಲಾಸ್ ಅವರು ಬರ್ತಾರೆ, ದುಡ್ಡು ಇಲ್ಲದೆ ಇರೋರು ಬರ್ತಾರೆ, ಎಲ್ಲರಿಗೂ ಅದೇ ಥರನೇ ನೋಡ್ತಾರೆ. ಯಾರಿಗೂ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡಲ್ಲ. ಅದು ನಂಗೆ ಹಾಸ್ಪಿಟ್ಲಲ್ಲಿ ಇಷ್ಟ ಆಯಿತು. ಆ್ಯಂಡ್ ನನಗೆ ಅಂತ ಅಲ್ಲ, ಎಲ್ರಿಗೂ ಸ್ಕ್ಯಾನಿಂಗ್ ಹೇಳ್ತಾರೆ. ಏನಕ್ಕೆ ಅಂತಂದರೆ ಜಸ್ಟ್ ಫಾರ್ ಪ್ರೀ ರೆಡಿ, ಮುಂಚೆನೇ ರೆಡಿ ಆಗಿಬಿಡ್ಲಿ, ಏನೇ ಇದ್ರು ವಿ ಹ್ಯಾವ್ ಟು ಬಿ ರೆಡಿ. ಇವಾಗ ಏನು ಹಾಸ್ಪಿಟಲಲ್ಲಿ ಏನು ಕಮ್ಮಿ ಚಾರ್ಜಸ್ ಅಲ್ಲ, 1.25 ಲಕ್ಷ. ಅಪೋಲೋ ಕ್ರೆಡೆಲ್ ಅಲ್ಲಿ 1.25 ಲಕ್ಷ ಹೇಳ್ತಾರೆ. ಅಪೋಲೋ ಕ್ರೆಡೆಲ್ ನಾನು ಈಗಲೇ ಬುಕ್ ಮಾಡ್ಕೊಂಡಿದೀನಿ. ಹಂಗಾಗಷ್ಟು ನಾನು ಡೆಲಿವರಿ ಟೈಮಿಗೆ ಹೋಗ್ಬಿಟ್ಟು ಬುಕ್ ಮಾಡಿಬಿಟ್ರೆ 2-2.5 ದಾಟ್ಬಿಡುತ್ತೆ ನನಗೆ. ನಾನಿವಾಗ ಅದೇ ಹೇಳ್ತಿರೋದು ನನ್ನ ಗೈನಿಕ್ದು ಸಪ್ರೇಟ್ ಏನು ಕ್ಲಿನಿಕ್ ಇದೆ, ಅಲ್ಲಿ ತೋರಿಸ್ತಾ ಇದೀವಿ. ಪ್ರತಿ ಮಂತ್ ಸ್ಕ್ಯಾನ್ ಎಂತಕ್ಕೆ ಆಗ್ತಿದೆ ಅಂತ ಅಂದರೆ ಮಗು ಹಾರ್ಟ್ ಬೀಟ್ ಹೇಗಿದೆ ಅಂತ ನೋಡಲಿಕ್ಕೆ. ಬಿಕಾಸ್ ನನಗಿನ್ನ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ. ಇವಾಗ ಶುರುವಾಗಿದೆ ನನಗೆ. ಇಲ್ಲಿವರೆಗೂ ಪ್ರತಿ ಮಂತು ಕನ್ಸಲ್ಟೇಷನ್ ಇರ್ತಿತ್ತು, ನನಗೆ ವ್ಯಾಕ್ಸಿನ್ಸ್ ಇರ್ತಿತ್ತು. ಅವಾಗ ಹೋದಾಗೆಲ್ಲ ಅದನ್ನು ನನಗೆ ಏನಾದರೂ ಒಂದು ಪ್ರಾಬ್ಲಮ್ ಇದೆ. ಬಿಕಾಸ್ ನನಗೆ ನಿಮ್ಗೆಲ್ರಿಗೂ ಗೊತ್ತು ನಂಗೆ ಆಂಗ್ಸೈಟಿ ಇದೆ ಆ್ಯಂಡ್ ಲೋ BP ಇದೆ ಅಂತ ಹೇಳ್ಬಿಟ್ಟು. ನನಗೇನಾದ್ರು ಇಷ್ಟು ವಿಚಾರ ಆಗಿಬಿಟ್ರೆ ಸಾಕು, ಇವರೆಲ್ಲ ಲೈಟಾಗಿ ತೊಗೊಳೋದನ್ನ ನಾನು ಕೊರ್ಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದು ನನಗೆ. ಸೊ ಆ ವಿಚಾರಕ್ಕೆ ನಮ್ಮ ಡಾಕ್ಟರ್ಗೂ ಅದು ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಕಾಮಾಗಿ ನನ್ನ ನೋಡೋಕ್ಕೆ ಇದು ಮಾಡ್ತಾರೆ. ಆ್ಯಂಡ್ ನನ್ನ ಖುಷಿ ಪಡ್ಸೋಕ್ಕಾಗಿರ್ಬೋದು ಅದನ್ನು ಹೇಳ್ತಾರೆ. ಆ್ಯಂಡ್ ಕೆಲವೊಂದು ಹೊಸ ಸ್ಕ್ಯಾನ್ಗಳನ್ನ ಹೇಳಿದಾಗ ನನಗೆ ಗಾಬರಿ ಆಗುತ್ತೆ. ಬಿಕಾಸ್ ನಾನು ಕೇಳ್ದಂಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಥವಾ ರಿಲೇಟಿವ್ಸಲ್ಲಿ ಯಾರಿಗೂ ನಾನು ಸ್ಕ್ಯಾನ್ ಆಗಿರಲ್ಲ, ನನಗೆ ಮಾತ್ರ ಹೇಳಿರ್ತಾರೆ. ನಾನು ಅದಕ್ಕೆ ಗಾಬರಿ ಪಟ್ಬಿಡೋದು. ಇವರು ಅದನ್ನೆಲ್ಲ ಚಾಟ್ಜಿಪಿಟಿಲಿ ಹಾಕಿ ನೋಡಿ ಆಮೇಲೆ ಹೇಳೋದು. ಇದು ಎಲ್ರಿಗೂ ಮಾಡಲ್ಲ, ಬಟ್ ಕೆಲವೊಬ್ರಿಗೆ ಯಾಕೆ ಹೇಳ್ತಾರೆ ಅಂತ ಅಂದರೆ, ನಿಮ್ಮ ಕೈಲಿ ದುಡ್ಡು ಖರ್ಚು ಮಾಡಿ ಮಾಡೋಕ್ಕಾಗತ್ತಂದ್ರೆ ಮಾಡಿಸ್ಕೊಳ್ಳಿ, ನಿಮ್ಮ ಮಗುಗೋಸ್ಕರನೇ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕನ್ಸರ್ನಿಂದ ಅವ್ರು ಹೇಳ್ತಾರೆ. ಮೆಡಿಕಲ್ ಎಷ್ಟು ಸ್ಟ್ರಾಂಗ್ ಇದೆ, ಫ್ಯೂಚರ್ ಡೇಸಲ್ಲಿ ಏನೇ ತೊಂದರೆ ಆದ್ರೂ ಅಥವಾ ಏನೇ ಇದ್ರೂ ಫ್ಯೂಚರಲ್ಲಿ ಏನೂ ಹೇಳೋಕ್ಕಾಗಲ್ಲ, ಈಗಲೇ ಎಲ್ಲ ಸರಿ ಮಾಡಿಬಿಡ್ಬೋದು ಅಂತ. ಏನಂತಂದ್ರೆ ನನಗೆ ಗೊತ್ತಿರೋರೊಬ್ರದ್ದು ಮಗುದು ಸ್ಕ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ ಟೈಮಲ್ಲಿ. ಬಟ್ ಮಗು ಹುಟ್ಟಿದಾಗ ಇದು ಏನು ಡೆವಲಪೇ ಆಗಿರಲಿಲ್ಲ, ಈ ಮಜಲೇ ಇರಲಿಲ್ಲ ಮಗುಗೆ. ಸೊ ಆ ಸ್ಕ್ಯಾನಲ್ಲಿ ಅಟ್ಲೀಸ್ಟ್ ಅವ್ರು ಹೇಳಿದ್ರು ಏನಾದರೂ ಮಾಡ್ಬೋದಿತ್ತಾ ಅಂತ ಡಾಕ್ಟರ್ಸ್ ಅವಾಗ ನೋಡ್ಬೋದಿತ್ತು. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಡಬಲ್ ಚೆಕ್, ಪ್ರತಿ ಸತಿ ಡಬಲ್ ಚೆಕ್. ನನಗೆ ಒಂದೊಂದು ಸತಿ ಮಗು ಒಂದೊಂದು ಥರ ತಿರುಗಿ ಮಲಗಿರ್ತಾರೆ. ಎಲ್ಲ ರೇಡಿಯೋಲಜಿಸ್ಟು ಅಷ್ಟು ನಿಧಾನಕ್ಕೆ ನೋಡಿ ಇದು ಮಾಡೋದಿಲ್ಲ ಅವ್ರಿಗೆ. ಅಂದರೆ ನಿಧಾನಕ್ಕೆ ಮಗುನ ತಿರುಗೋವರೆಗೂ ಕಾದು ಎಲ್ಲ ಮಾಡಲ್ಲ. ಕೆಲವೊಂದನ್ನು ಮಾಡ್ತಾರೆ, ಕೆಲವೊಂದು ಟೆಸ್ಟಲ್ಲಿ ಮಾಡಲ್ಲ. ಸೊ ಪ್ರತಿ ಮಂತ್ ನಾನು ಹೋದಾಗ ಮಗು ಮೂವ್ಮೆಂಟ್ ಹೇಗಿದೆ, ಆಕ್ಟಿವ್ ಇದೆಯಾ ಇಲ್ವಾ, ಅದಕ್ಕೆ ನಾನು ಏನು ಮಾಡ್ಬೋದು, ನಾನು ಮೆಡಿಸಿನ್ ಕರೆಕ್ಟಾಗಿ ತಗೋತಿದ್ದೀನಾ ಇಲ್ವಾ, ಅದನ್ನು ಅವ್ರು ಅದರದ್ದನ್ನೇ ಕಂಡುಹಿಡ್ಬಿಡ್ತಾರೆ ಕೆಲವೊಮ್ಮೆ. ಸೊ ಹಾಗಾಗಿ ಅಷ್ಟೇ, ನೀವು ಹೆದರ್ಕೊಂಬೇಡಿ, ನನಗೂ ಹೆದರಿಕೆ ಇಲ್ಲ, ಆರಾಮಾಗಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಈ ಕಮಿಂಗ್ ಸ್ಯಾಟರ್ಡೆ ನನಗೆ ಒಂದು ಸ್ಕ್ಯಾನ್ ಇದೆ, ಅದೊಂದಕ್ಕೆ ನಾನು ಎದುರ್ಕೊಂಡಿದ್ದೀನಿ. ನೀನ್ ಚಂದ ಮಾರ, ನೀನ್ ಒಳ್ಳೆ ಅಪ್ಪ ಆಗ್ತೀನಿ. ರಿಮೈಂಡರ್ ಇಟ್ಕೊಂಡಿದ್ದೀನಿ, ನನಗದು ತಲೆಲಿ ಇದೆ ಹೋಗೋವರೆಗೂ ನನಗೆ ಅದೊಂಥರ. ಸೊ ಆ ಸ್ಕ್ಯಾನ್ ಒಂದಕ್ಕೆ ನಾನು ಎದುರ್ಕೊಂಡಿದ್ದೀನಿ. ಬಿಕಾಸ್ ನಾನು ಹೇಳ್ದಂಗೆ ಆ ಸ್ಕ್ಯಾನ್ ನನ್ಗೆ ಗೊತ್ತಿರೋದು ಯಾರಿಗೂ ಹೇಳಿಲ್ಲ. ರೀಸೆಂಟಾಗಿ ಡೆಲಿವರ್ ಒಂದು 3 months ಬ್ಯಾಕ್ ಡೆಲಿವರ್ ಆದವ್ರಿಗೂ ಸಹ ಅದೇನು ಹೇಳಿಲ್ವಂತೆ. ಆ್ಯಂಡ್ ನನ್ನ ಜೊತೆಗೆ ಪ್ರೆಗ್ನೆಂಟ್ ಆಗಿರೋರು, ಅಂದರೆ ನನ್ನ ಇದರಲ್ಲೇ ಬಂದಿರೋರು 1 ತಿಂಗಳು 2 ತಿಂಗಳು ಹಿಂದೆ ಮುಂದೆಲಿ ಪ್ರೆಗ್ನೆಂಟ್ ಆಗಿರೋರು, ಅವ್ರಿಗೂ ಏನೂ ಹೇಳಿಲ್ವಂತೆ, ನನಗೆ ಮಾತ್ರ ಹೇಳಿದ್ದಾರೆ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಭಯ ಇದೆ. ಫೀಟಲ್ ಇನ್ನೊಬ್ರಿಗೂ ಸಜೆಸ್ಟ್ ಮಾಡಿದಾರೆ ಅಂತ ಅವ್ರು ಹೇಳಿದ್ರು, ಅವ್ರೆಲ್ರಿಗೂ ಮಾಡ್ತಾರಂತೆ. ಯಾರಿಗೆ ನಾನು ಹೇಳಿದ್ನಲ್ಲ ಅಫೋರ್ಡಬಲ್ ಯಾರೆಲ್ಲ ಇದ್ದಾರೆ ಅವ್ರೆಲ್ರಿಗೂ ಮಾಡ್ತಿದಾರಂತೆ. ಬಟ್ ದೆನ್ ಅದ್ ನಿಮ್ ಇಷ್ಟ, ಮಾಡ್ಸಂಗಿದ್ರೆ ಮಾಡಿಸಿ, ಇಲ್ಲಾಂದ್ರೆ ನಿಮಗೆ ಬೇಡ ಅಂದ್ರೆ ಮಾಡಿಸಿದ್ರೆ ತುಂಬಾ ಒಳ್ಳೇದು. ನಮಗೆ ಗೊತ್ತಾಗುತ್ತೆ ಏನಾದ್ರು ಮುಂಚೆ ಅಂದ್ರೆ ಲೇಟ್ ಆಗಿ ಏನಾದ್ರು ಆಗೋ ಪ್ರಾಬ್ಲಮ್ ಇವಾಗ್ಲೇ ಗೊತ್ತಾದ್ರೆ. ಸೊ ಪ್ರಿಕಾಷನ್ಸ್ ಗೋ ವಿತ್ ನೆಗೆಟಿವಿಟಿ ಆ ತರ ಅಂತ ಅಲ್ಲ, ಬಟ್ ಫಾರ್ ಏನೋ ನಮ್ದು ಇನ್ನೂ ನಂಬಿಕೆ ಜಾಸ್ತಿ ಆಗಕ್ಕೆ ಹೇಳೋದು. ನಾವು ಏನು ಹೇಳ್ತೀವಿ ಅಂತಂದ್ರೆ, ಇದನ್ನೆಲ್ಲ ಮಾಡ್ಸಕ್ಕೆ ಅವ್ರು ಹೇಳಿದ್ದಾರೆ ಅಂದಮೇಲೆ ನಾವು ಮಾಡಿಸ್ಬಿಡೋಣ. ನಾವು ದೈವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನಮ್ಮ ದೈವ ನಮ್ಮನ್ನ ಕೈ ಬಿಡಲ್ಲ, ಅಷ್ಟೇ ನಾವು ನಂಬಿರೋದು. ನಾವು ಯಾರಿಗೂ ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ. ದೇವರು ಅಥವಾ ದೈವ ನಮಗೆ ಸಹ ಮೋಸ ಮಾಡಲ್ಲ. ಬಟ್ ದೆನ್ ಡಾಕ್ಟರ್ ಏನು ಹೇಳಿದ್ದಾರೆ, ಕಣ್ಣಿಗೆ ಕಾಣಿಸೋ ದೇವ್ರು ಅವರು ಸದ್ಯಕ್ಕೀಗ. ಅವ್ರು ಹೇಳಿದಿನ ನಾವು ಫಾಲೋ ಮಾಡಬೇಕು. ಅವ್ರು ಸುಮ್ಮನೆ ಮಾಡಿಸ್ಕೊಂಡು ಬನ್ನಿ, ಯಾಕೆ ತಲೆ ಕೆಡಿಸ್ಕೊತೀರಿ, ಇಷ್ಟೇ ಖರ್ಚು ಮಾಡ್ತಿದ್ದೀರಾ, ಒಂದು 5-6 ಸಾವಿರಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತಾರೆ. ಅದೇನು ತುಂಬ ಕಾಸ್ಟ್ಲಿನೂ ಇಲ್ಲ, ಒಂದು 5-6 thousand ಆಗುತ್ತೆ ಅಷ್ಟೇನೆ. ಸೊ ಅದೊಂದೋಗಿ ಮಾಡಿಸ್ಕೊಂಬರ್ಬೇಕು ಅಂದ್ಬಿಟ್ಟು. ಸೊ ಹಾಸ್ಪಿಟಲ್ದು ಇಷ್ಟು. ಅಪೋಲೋ ಕ್ರೆಡೆಲ್ ಇಟ್ಸ್ ರಿಯಲಿ ಗುಡ್ ಹಾಸ್ಪಿಟಲ್. ನನಗೆ ಗೊತ್ತಿರೋ ಫ್ರೆಂಡ್ಸು, ನನ್ನ ಕಲೀಗ್ಸು, ಅವ್ರದ್ದೆಲ್ಲರದ್ದು ಡೆಲಿವರಿ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಟ್ರಾ ಕುಯ್ಯೋದು ಗೀಯೋದೆಲ್ಲ ಏನೂ ಮಾಡಿಲ್ಲ ದುಡ್ಡನ್ನು.
ಎಷ್ಟು ಹೇಳಿದ್ದಾರೆ ಅಷ್ಟಾಗುತ್ತೆ. ಕೆಲವೊಂದು ಮಕ್ಳಿಗೆ ಬರ್ತ್ ಆದಾಗ್ಲೇನೆ ಜಾಂಡೀಸ್ ಅಟ್ಯಾಕ್ ಆಗುತ್ತೆ, NICU ಹಾಕೋದಿರುತ್ತೆ ಅಥವಾ ಬೇರೆದೇನೇನೋ ಇರುತ್ತೆ. ನನಗೆ ಕೇಳಿರೋ ಫ್ರೆಂಡ್ಸಲ್ಲಿ ಔಟ್ ಆಫ್ 20 ಒಬ್ರಿಗೆ ಮಾತ್ರ NICU ಅಲ್ಲಿ ಹೋಗೋಕ್ಕಾಗಿದೆ, ಆ ಥರ ಅಂತ ಅನ್ಕೊಳ್ಳಿ. ಬಟ್ ದೆನ್ ಎಲ್ರದ್ದು ಪಾಸಿಟಿವ್ ಬಂತು. ಒಬ್ರು ಹಾಸ್ಪಿಟಲ್ ಬಗ್ಗೆ ನಂಗೆ ನೆಗೆಟಿವ್ ಆಗಿ ಹೇಳಿಲ್ಲ. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋರ್ಗು ಎಷ್ಟೇ ದುಡ್ಡು ಖರ್ಚು ಮಾಡಿ ಕೆಲವೊಬ್ರು ದೊಡ್ಡ ಹಾಸ್ಪಿಟಲಲ್ಲೂ ತೋರಿಸ್ತಾರೆ, ಬಟ್ ದೆನ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿರಲ್ಲ, ಸರ್ವಿಸ್ ಸರಿಯಾಗಿರಲ್ಲ, ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿರಲ್ಲ ಅಥವಾ ಅವ್ರಿಗೆ ಬೇಕಾಗಿರೋದು ಸಿಕ್ಕಿರಲ್ಲ. ಏನು ಆ ಥರ ಎಲ್ರಿಗೂ ಒಂದೊಂದು ತೊಂದರೆ ಇರುತ್ತೆ. ಬಟ್ ದೆನ್ ಸದ್ಯಕ್ಕೆ ನಮ್ಮ ಬಜೆಟಿಗೆ ಆ್ಯಂಡ್ ನಮ್ಮ ಶಕ್ತಿಗೆ ಈ ಹಾಸ್ಪಿಟಲ್ ಓಕೆ ಅನಿಸುತ್ತೆ. ಎಷ್ಟೋ ಜನ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಮಾಡಿಸ್ಕೋತಾರೆ, ಏನೇನೋ ತೊಂದರೆ ಇದ್ರೂ ಚೆನ್ನಾಗೇ ಇರ್ತಾರೆ, ಏನೂ ತೊಂದರೆ ಆಗಲ್ಲ. ಬಟ್ ದೆನ್ ನನಗೇನಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಕೆ ಇಷ್ಟ ಇಲ್ಲ. ಅವ್ರು ಆಡೋ ಮಾತುಗಳು ಅದೆಲ್ಲ ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ TVಯಲ್ಲೆಲ್ಲ. ಆ ಥರ ಎಲ್ಲ ನಾನು ಮಾತು ಕೇಳಿಸ್ಕೊಡೋಕೆ ರೆಡಿ ಇಲ್ಲ. ಬಿಕಾಸ್ ನಿತಿನ್ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟು ಮಗು ಜೊತೆಗೆ ನನ್ನ ಹೆಲ್ತ್ ಅಥವಾ ನನ್ನ ಕಂಡೀಷನ್ ಆ ಟೈಮಲ್ಲಿ ಹೆಂಗಿರುತ್ತೆ ಅಂತ ಅವ್ರು ಈಗಲೂ ಅಂತಾರೆ, ನನಗೆ ಮಗುದಕ್ಕಿಂತ ಹೆಚ್ಚಾಗಿ ನೀನು ಇಂಪಾರ್ಟೆಂಟು, ನೀನು ಹೆಂಗಿರ್ತೀಯ, ನೀನು ಯಾವ ಥರ ಇರ್ತೀಯ ಅದ್ರ ಮೇಲೇ ಅಮ್ಮ ನಾನು ನಿಂತಿರೋದು, ನಾನು ಧೈರ್ಯ ಇರೋದು ನಿನ್ನ ಮೇಲೆ ಅಂತ. ಸೊ ಹಾಗಾಗಿ ನನಗೋಸ್ಕರ ಆ್ಯಂಡ್ ನಾನು ನನ್ನ ಮಗುಗೋಸ್ಕರ ವಿ ಆರ್ ಗೋಯಿಂಗ್ ವಿತ್ ಅಪೋಲೋ ಕ್ರೆಡಿಲ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ನಮಗೆ ಖುಷಿ ಇದೆ ಅಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ನೀವು ಯಾರಾದರೂ ಟ್ರೈ ಮಾಡಿ ಆ್ಯಂಡ್ ನಿಮಗೆ ಗೊತ್ತಿರೋ ಕಡೆ ನೋಡಿ. ಎಲ್ಲ ಹಾಸ್ಪಿಟಲ್ಸು ಚೆನ್ನಾಗಿದೆ, ನಾನು ಯಾವ ಹಾಸ್ಪಿಟಲ್ ಬಗ್ಗೆನೂ ನೆಗೆಟಿವ್ ಆಗಿ ಹೇಳ್ತೀರಾ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಬಜೆಟಲ್ಲಿ ಒಂದು ಒಳ್ಳೆ ಸರ್ವಿಸು, ಎಲ್ಲ ರೂಮ್ಸ್ ಎಲ್ಲ ನೋಡಬೇಕು, ಚಿಂದಂಗಿದೆ. ಲಿಟ್ರಲಿ ಸಾಕು 2-3 ದಿನ ಅಲ್ಲಿ ಇದು ಬರಲಿಕ್ಕೆ. ಎಕ್ಸ್ಪೆನ್ಸಿವ್ ರೂಮ್ ಆಗಿ ತೋರಿಸ್ತೀವಿ ನಿಮಗೆ. ನಾನು ಫಸ್ಟೇ ಹೋಗಿ ನೋಡ್ಕೊಂಡು ಎಲ್ಲದನ್ನು ಬಂದಿದ್ದೀವಿ. ಹೈಜೀನ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಬಟ್ ದೆನ್ ಆಗ ವಿಡಿಯೋನು ಮಾಡಲಿಲ್ಲ. ನಾನದು ಡೆಲಿವರಿ ಟೈಮಲ್ಲಿ ನಿಮಗೆ ತೋರಿಸ್ಬೋದು. ಆ್ಯಂಡ್ ಇನ್ನೂ ಸುಮಾರು ವಿಚಾರಗಳು ಕಮೆಂಟ್ ಸೆಕ್ಷನಲ್ಲಿ ಬರ್ತಿದ್ದು. ಒಂದು ವಿಚಾರ ಸುಮಾರು ಜನದ ಬಾಯಲ್ಲಿ ಅದೇ ಬರ್ತಾ ಇದೆ, ಬೇರೆಯವ್ರ ಬಗ್ಗೆ ಬಂದು ಇಲ್ಲಿ ಹೇಳೋದು, ನಾನು ಹೆಲ್ಪ್ ತೊಗೊಂಡೆ, ಅವ್ರದ್ದು ಹೆಲ್ಪ್ ತೊಗೊಂಡೆ, ಅದು ಇದು ಸಂಬಂಧಗಳೀಗ ಬಿಟ್ಟೋಗಿರೋದು, ಅದ್ರ ಬಗ್ಗೆ ಎಲ್ಲ. ಈ ಟೈಮಲ್ಲಿ ನನಗೆ ನನ್ನ ಗಂಡಂಗೆ ನಾನು ಇಂಪಾರ್ಟೆಂಟು, ನನಗೆ ನನ್ನ ಮಗು ಇಂಪಾರ್ಟೆಂಟು ಅಷ್ಟೇನೆ. ನಾವು ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಯಾರು ಏನೋ ಯಾರ ಬಗ್ಗೆನೂ ನಾನು ಎಲ್ಲೂ ಇಲ್ಲಿವರೆಗೂ ಏನೋ ಮಾತಾಡಿಲ್ಲ. ಸಾರಿ, ನಾವು ಯಾರಿಗೂ ಏನು ಮಾಡಿಲ್ಲ, ಯಾರಿಗೂ ಏನು ಹೆಲ್ಪ್ ಮಾಡಿಲ್ಲ. ನಮಗೂ ಯಾರು ಏನು ಮಾಡೋದು ಬೇಡ, ನಾವು ನಮ್ಮ ಪಾಡಿಗೆ ಇರ್ತೀವಿ. ಯಾರಿಗೇನು ಇನ್ನೊಬ್ರಿಗೆ ತೊಂದರೆ ಕೂಡ ನಮ್ಗೆ ಇಷ್ಟ ಅಲ್ಲ. ಫಸ್ಟ್ ಆಫ್ ಆಲ್ ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ಯಾರಿಗೂ ಏನು ಮಾಡಿಲ್ಲ, ಯಾರಿಂದ ನಮಗೂ ಏನೂ ಆಗಿಲ್ಲ. ಹೆಲ್ಪ್ ನೀವು ಮಾಡಿದ್ರಿ, ಅವ್ರು ಮಾಡಿದ್ರಿ, ಅವರಿಂದ ಸಜೆಷನ್ ಕೇಳಬೇಕಿತ್ತು. ಆ್ಯಂಡ್ ಅವ್ರು ಯಾಕೆ ಬರ್ತಿಲ್ಲ, ಅವ್ರು ಯಾಕೆ ಮಾತಾಡ್ತಿಲ್ಲ, ನೀವು ಯಾಕೆ ಮಾತಾಡಿಸ್ತಿಲ್ಲ, ದಯವಿಟ್ಟು ಈ ಕ್ವೆಶನ್ಸ್ ಇನ್ಮೇಲೆ ಕೇಳಬೇಡಿ. ನನ್ನ ಚಾನಲ್ ಇಷ್ಟ ಆದರೆ ಅಥವಾ ನಾನು ಇಷ್ಟ ಆದರೆ, ನಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನಮ್ಮನ್ನು ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮನ್ನ ಪ್ರೀತಿಸಿ. ನಾವು ನಿಮ್ಮನ್ನ ಪ್ರೀತಿಸ್ತೀವಿ, ತುಂಬ ಇಷ್ಟಪಡ್ತೀವಿ, ನಿಮಗೋಸ್ಕರನೇ ವಿಡಿಯೋ ಮಾಡಿ ಹಾಕ್ತೀವಿ. ಬಟ್ ಅದು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ನನ್ನ ಚಾನಲಲ್ಲಿ ಮಾತಾಡೋದಾಗಿರ್ಬೋದು, ನನ್ನ ಬಗ್ಗೆ ಬೇರೆ ಚಾನಲಲ್ಲಿ ಆಗಲಿ ಬೇಡ. ನಾನು ಪ್ರೆಗ್ನೆಂಟ್ ಅಂತ ಒಂದು ವಿಚಾರ ಇಟ್ಕೊಂಡು ಬೇರೆಯವ್ರು ನನಗೆ ಕನ್ಸರ್ನ್ ತೋರ್ಸೋದು ನನಗೆ ಬೇಡ. ಯಾರು ಆಗದೆ ಇರೋ ತಾಯಿ ನಾನು ಆಗಿಲ್ಲ ಅಂತ ಹೇಳಿದಾರಲ್ಲ, ಹೌದು, ಯಾರು ಆಗದೆ ಇರೋ ತಾಯಿ ನಾನು ಆಗಿಲ್ಲ. ನನ್ನ ಮಗುಗೆ ನಾನು ತಾಯಿ ಆಗ್ತಾ ಇದ್ದೀನಿ. ನನ್ನ ಗಂಡನಿಗೆ ನಾನು ಗಿಫ್ಟ್ನ ಕೊಡ್ತಾ ಇದ್ದೀನಿ, ಜೂನಿಯರ್ ನಿತಿನ್ ರಂಜಿತಾನ ತೊಗೊಂಬರೋಕ್ಕೆ ಐ ಆಮ್ ಸಪೋರ್ಟಿಂಗ್. ಸೊ ಅದು ಬಿಟ್ಟು ಬೇರೆಯವ್ರ ಬಗ್ಗೆ ನನಗೇನು ಮಾತಾಡೋಕೆ ಇಷ್ಟ ಇಲ್ಲ. ಯಾರಿಂದ ನಾವು ಅಲ್ಲ, ನಮ್ಮಿಂದ ಇನ್ಯಾರೂ ಅಲ್ಲ, ನಮ್ಮ ಮನೆಗೆ ನಾವು ಅಷ್ಟೇ. ನಮ್ಗೆ ಇಷ್ಟು ದಿನ ಫ್ಯಾಮಿಲಿ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಾವು ಫ್ಯಾಮಿಲಿನೆಲ್ಲ ದೂರ ಮಾಡ್ಕೊಂಡ್ಬಿಟ್ವಿ. ಆಯ್ತಾಯ್ತಾ, ಫ್ರೆಂಡ್ಸ್ನೇ ಫ್ಯಾಮಿಲಿ ಅಂತ ಅನ್ಕೊಂಡು ಇಷ್ಟು ದಿನ ನಡ್ಕೊಂಡ್ವಿ. ಇನ್ಮೇಲೆ ನಮ್ಗೆ ಯಾವುದು ಬೇಡ, ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿರ್ತೀವಿ ಕೂಡ. ಆ್ಯಂಡ್ ಸಾಕು. ಇಲ್ಲಿವರೆಗೂ ಯಾರು ನಮಗೆ ಏನರಲ್ಲೂ ಏನು ಮುಂದೆ ಬಂದಿಲ್ಲ. ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ನಾವು ಮನೆ ಮಾಡ್ಕೊಂಡಿದ್ದೀವಿ, ನಾವು ಬಾಡಿಗೆ ಕಟ್ತಾ ಇದ್ದೀವಿ, ನಾವು ರೇಷನ್ ತರ್ತಾ ಇದ್ದೀವಿ, ನಾವು ಅಡುಗೆ ಮಾಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ಯಾರೂ ನಮಗೆ ಮಾಡಿಕ್ಕಿ, ಯಾರೂ ನಮಗೆ ಕರ್ದಿಕ್ಕಿ, ನಾವು ಯಾರನ್ನೂ ಕೇಳಿಲ್ಲ. ನಮ್ಗೆ ಯಾರೂ ಪಾಪ ಆ ಥರ ಮಾಡೂ ಇಲ್ಲ. ಆ್ಯಂಡ್ ನಾವು ಯಾರನ್ನೂ ಇಲ್ಲಿ ಬ್ಲೇಮ್ ಕೂಡ ಮಾಡ್ತಾ ಇಲ್ಲ. ಕಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ರು ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಕೆಲವೊಬ್ರು ಕೇಳೋರಿದ್ದಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೇಳೋರಿದ್ದಾರೆ. ಇನ್ನು ಕೆಲವೊಬ್ರು ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 1-2 ಕಮೆಂಟ್ಗಳು ಬಂದೇ ಬರುತ್ತೆ. ಅಡ್ಗೋಡೆ ಮೇಲೆ ದೀಪ ಇಡೋರು ಇದ್ದಾರೆ. ಅಲ್ಲೂ ಹೋಗಿ ಕಕ್ಕ ಮಾಡ್ತಾರೆ, ಆ ಕಮೆಂಟ್ ಸೆಕ್ಷನ್ ಎಲ್ಲ ಅವ್ರ ಚಾನಲಲ್ಲೂ ನನ್ನ ಚಾನಲಲ್ಲೂ ಬಂದ್ ಮಾಡ್ತಾರೆ. ನಂಗೆ ಇನ್ನೆಷ್ಟು ಕೆಟ್ಟದಾಗಿ ಮಾತಾಡಬೇಕು ಗೊತ್ತಿಲ್ಲ, ನಂಗೆ ತುಂಬ ಬೇಜಾರಾಗಿದೆ. ಆ್ಯಂಡ್ ಇನ್ನು ಕೆಲವೊಬ್ರು ತುಂಬ ಏನಂದರೆ ಚುಚ್ಚಿ ಮಾತಾಡ್ತಾರೆ. ನಾನು ಎಷ್ಟೋ ಸತಿ ನಾನು ಏನು ಮಾತಾಡೋಕೆ ಹೋಗಿ ಇಷ್ಟು ದಿನ ಸೈಲೆಂಟ್ ಆಗಿದ್ದೆ. ಏನಂತಕ್ಕಂದ್ರೆ ನನಗೆ ಬೇಡ, ನಾನು ಅಂತ ವಿಚಾರಕ್ಕೆ ಹೋಗಲ್ಲ. ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ
ಎಷ್ಟೋ ವಿಡಿಯೋಸ್ ಹಾಕಿದ್ದೀನಿ, ನಾನು ಆನ್ ಆ್ಯಂಡ್ ಆಫ್ ಇರ್ಬೋದು ಯೂಟ್ಯೂಬಲ್ಲಿ, ಬಟ್ ಯಾವತ್ತೂ ಫ್ಯಾಮಿಲಿ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಲೈಫಲ್ಲಿ ಏನೇ ಆದ್ರೂ ನಾನು ಮುಂದೆ ಬಂದ್ಬಿಟ್ಟು ಏನು ಹೇಳ್ಕೊಂಡಿಲ್ಲ, ವಿಡಿಯೋದಲ್ಲಿ ನಾನು ಏನೂ ಮಾತಾಡೋಕೆ ಹೋಗಿಲ್ಲ. ನಾನು ಸುಮ್ಮನೆ ಆಗ್ಬಿಡ್ತೀನಿ ಆಯಿತು ಅಂದ್ಬಿಟ್ಟು. ನಾನು ಎಷ್ಟೋ ಜನ ಯೂಟ್ಯೂಬ್ನ ಕ್ವಿಟ್ಟೇ ಮಾಡಿಬಿಟ್ಟಿದ್ದೀನಿ, ಎಷ್ಟೋ ರೀಸನ್ಸ್. ನಾನು ಹೆಲ್ತ್ ಇಶ್ಯೂ ಅಂತ ಹೇಳ್ಕೊಂಡಿದ್ದೀನಿ, ಬಟ್ ಸುಮಾರು ವಿಚಾರಗಳು ಬರ್ತವೆ. ಫ್ಯಾಮಿಲಿಲಿ ಜಗಳ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಫ್ರೆಂಡ್ಸಲ್ಲಿ ಆಗಿರ್ಬೋದು, ಏನಾದರೂ ನನ್ನ ಮನಸ್ಸಿಗೆ ಬೇಜಾರಾಯ್ತು ಅಂತ ಅಂದರೆ ನಾನು ಸೋಷಿಯಲ್ ಮೀಡಿಯಾಯಿಂದನೇ ದೂರ ಇದ್ಬಿಡ್ತೀನಿ. ಬಿಕಾಸ್ ನನಗೆ ಟೈಮ್ ಬೇಕು ಬರಲಿಕ್ಕೆ. ಹಂಗಂತ ಅಂದ್ಕೊಂಡು ನಾನು ಬಂದ್ಬಿಟ್ಟು ಯಾವುದನ್ನು ಯೂಟ್ಯೂಬಲ್ಲೆಲ್ಲ ಮಾತಾಡ್ಕೊಂಡೆಲ್ಲ ಕುತ್ಕೊಳ್ಳಲ್ಲ. ಬಟ್ ಆದರೆ ನನಗೊಂದು ಪೇಷನ್ಸ್ ಲೆವೆಲ್ ಅಂತ ಇರುತ್ತೆ. ನನ್ನ ಹೆಸರನ್ನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನನಗೆ ಗೊತ್ತು ನಾನು ಎಲ್ಲಿಂದ ಬಂದಿದ್ದೀನಿ, ಹೆಂಗೆ ಬಂದಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ನನ್ನ ಜೀವನಕ್ಕೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಅಂತ ಅಂದ್ಬಿಟ್ಟು. ನಾನು ಕಷ್ಟಪಟ್ಟು ಬಂದಿರೋ ಹಾದಿ ನನಗಷ್ಟೇ ಗೊತ್ತು, ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಕಷ್ಟಪಟ್ಟಿರ್ತಾರೆ, ಬಟ್ ನನ್ನ ವೇ ಆಫ್ ಲೈಫೇ ಬೇರೆ ಇತ್ತು. ಅಷ್ಟು ಕಷ್ಟಪಟ್ಟು ಅಂದರೆ ಇಲ್ಲಿವರೆಗೂ ಬಂದು ದೇವ್ರೇನೋ ಒಂದು ಸ್ವಲ್ಪ ಚೆನ್ನಾಗಿಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟು ಚೆನ್ನಾಗಿಟ್ಟಿದ್ದಾರೆ. ಯಾರ ಋಣದಲ್ಲೂ ನಾನು ಬದುಕಿಲ್ಲ, ಏನೂ ಇಲ್ಲ. ನನ್ನ ಎತ್ತವ್ರನ್ನ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ, ಜೊತೆ ಹುಡ್ತವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ನನ್ನ ಜೊತೆ ಬಾಳಲ್ಲಿ ಬೆಳಕಾಗಿ ಬಂದವ್ರ ಜೊತೆ ನಾವು ಚೆನ್ನಾಗಿದ್ದೀವಿ. ನಮ್ಮದು ಅಂತ ಒಂದು ಪುಟ್ಟ ಪ್ರಪಂಚನೂ ಬರ್ತಾ ಇದೆ. ವಿ ಆರ್ ಹ್ಯಾಪಿ ವಿತ್ ಅವರ್ ಲೈಫ್. ದಯವಿಟ್ಟು ನಾನ್ಸೆನ್ಸ್ ಥರ ಎಲ್ಲ ಕಮೆಂಟ್ ಮಾಡಬೇಡಿ, ತುಂಬ ಬೇಜಾರಾಗುತ್ತೆ. ಆ್ಯಂಡ್ ನಮ್ಮಮ್ಮ ಬಗ್ಗೆನೂ ಸುಮಾರು ಜನ ಕೇಳ್ತಿದ್ದೀರಾ. ನಾನು ಹೇಳೋಕೆ ಇಷ್ಟ ಇಲ್ಲ, ಯಾವ ವಿಚಾರನೂ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಒಂದೇ ಅಲ್ಲ, ಹಾಕಿದ ತಕ್ಷಣ ನಾನು ಏನೋ ಒಂದು ಹಾಕದೆ ಅಂದಿದ ತಕ್ಷಣ ಅವ್ರಿಗೆ ಅಂತ ಅನ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ನಾನು ಬೇರೆ ವಿಚಾರನ ಮಾತಾಡ್ತಿರ್ತೀನಿ. ನನಗೊಂದು ವಿಚಾರ ಇಷ್ಟ ಇಲ್ಲ ಅಂದರೆ ಅದನ್ನು ಮಾತಾಡೋಕೆ ಹೋಗಲ್ಲ, ಬಟ್ ಅದಕ್ಕೆ ಬೇರೆ ಥರ ಉತ್ತರ ಕೊಟ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ. ಸೊ ಅದೇ ಥರ ನಮ್ಮಮ್ಮ ವಿಚಾರ ಆಗಿರ್ಬೋದು, ನಮ್ಮ ಅತ್ತೆ ಯಾಕೆ ನಮ್ಮ ಮನೆಗೆ ಬರ್ತಾ ಇಲ್ಲ, ಯಾಕೆ ಅವ್ರು ಸಪ್ರೇಟ್ ಇದ್ದಾರೆ, ಈ ಥರ ಎಲ್ಲ ಸುಮಾರು ವಿಚಾರ ಕೇಳ್ತಾ ಇದ್ದೀರಾ. ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅದು ನನಗೆ ಇಷ್ಟ ಇಲ್ಲ. ಎಲ್ಲದಕ್ಕೂ ಸದ್ಯದಲ್ಲಿ ಉತ್ತರ ಕೊಡ್ತೀವಿ, ನೋ ವರೀಸ್, ಆರಾಮಾಗಿರು, ಟೆನ್ಷನ್ ತೊಗೊಳ್ಬೇಡ. ನೀನೇನು ಟೆನ್ಷನ್ ತಗೋತೆ? ಟೆನ್ಷನ್ ಅಂತಲ್ಲ, ಓಕೆ. ಬಟ್ ಒಂದು ಹೇಳ್ತೀನಿ, ನನಗೆ ನಾಟಕ ಮಾಡಕ್ಕೆ ಬರಲ್ಲ. ನನಗೆಲ್ಲೂ ನಾಟಕ ಮಾಡಕ್ಕೆ ಬರಲ್ಲ, ನಾನು ನಾಟಕ ಆಡೋದು ಇಲ್ಲ. ಆ ನಾಟಕದಿಂದ ನನಗೆ ಬದುಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು, ಯೂಟ್ಯೂಬ್ ದುಡ್ಡಲ್ಲಿ ಬದುಕ್ತೀಯಾ ಅಂತ ಯಾರೋ ಹೇಳಿದ್ದೀರಾ. ಎಷ್ಟು ದುಡ್ಡು ಬಂದಿದೆ ನನಗೆ, ನೀವು ನೋಡಿದ್ದೀರಾ? ನಿಮಗೆ ಗೊತ್ತಾ ನನಗೆ ಎಷ್ಟು ದುಡ್ಡು ಬಂದಿದೆ ಯೂಟ್ಯೂಬಲ್ಲಿ ಅಂತ? ಗುರು, ನನಗೆ ಇಲ್ಲಿವರೆಗೂ ಹೇಳಿದ್ರೆ ನಾನು ಸುಮ್ಮನೆ ಮನೇಲಿ ಕುತ್ಕೊಂಡ್ರು ದುಡ್ಡು ಬರುತ್ತೇನೋ ನನಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ನನಗೆ ಒಳ್ಳೆ ಸಂಬಳ ಬರ್ತಿದೆ ಗೈಸ್. ನಾನು ತುಂಬ ಚೆನ್ನಾಗಿ ಎಜುಕೇಟೆಡ್ ಆಗಿದ್ದೀನಿ. ಏನು PhD ಹೋಲ್ಡರ್ ಅಂತ ನಾನು ಹೇಳ್ತಿಲ್ಲ, ಬಟ್ ಇಂಜಿನಿಯರೋ ಡಾಕ್ಟ್ರೋ ಅಂತಲೂ ನಾನು ಹೇಳ್ತಿಲ್ಲ. ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ, ನನಗೆ ಒಂದು ಒಳ್ಳೆ ಗುಡ್ ಅಮೌಂಟ್ ಬರ್ತಾ ಇದೆ. ನನ್ನ ಗಂಡನೂ ಚೆನ್ನಾಗಿ ದುಡಿತಾ ಇದ್ದಾರೆ. ಇಬ್ಬರದು ಸೇರಿದ್ರೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕೆ ಒಳ್ಳೆ ದುಡ್ಡು ಬರ್ತದೆ. ನಮ್ಗೆ ಸಾಕು. ನಾವು ಯೂಟ್ಯೂಬ್ ದುಡ್ಡು ಮೇಲೆ ಡಿಪೆಂಡ್ ಆಗೋ ಇಲ್ಲ, ಅದರಿಂದ ನನ್ನ ಜೀವನನೂ ಮಾಡ್ತಾ ಇಲ್ಲ. ಅದನ್ನು ಮಾತಾಡೋದು ಬಿಡಿ. ಈ ಥರ ಎಲ್ಲ ಮಾತಾಡಿಕೊಂಡು ದುಡ್ಡು ಮಾಡ್ಬೇಕನ್ನೋದು ಕ್ಯಾಟಗರಿ ನಂದಲ್ಲ. ನಾನು ಅದರಿಂದ ಮಾಡ್ತಾನಿಲ್ಲ, ಇನ್ ಫ್ಯೂಚರಲ್ಲೂ ಮಾಡಲ್ಲ. ಅಂಥ ಪರಿಸ್ಥಿತಿ ದಯವಿಟ್ಟು ಭಗವಂತ ನನಗೆ ಕೊಡೋದು ಬೇಡ. ಆ ಥರ ಕಷ್ಟ ನನಗೆ ಬರೋದು ಇಲ್ಲ ಅಷ್ಟೇ. ಓಕೆ, ಮಾಡಪ್ಪ ಅಣ್ಣ. ನೀನೇನಾರು ಹೇಳೋದಿದ್ರೆ ಹೇಳ್ಬಿಡು. ಏನಿಲ್ಲ, ನಿಮಗೆ ಏನು ಮಾಡಬೇಕು ಅಂತ ಅನ್ಸುತ್ತೆ ಅದನ್ನು ಮಾತ್ರ ಮಾಡಿ. ಇನ್ನೊಬ್ರು ಸಜೆಷನ್ ಮ್ಯಾಟರ್ಸೇ, ಬಟ್ ಜಾಸ್ತಿ ಅಲ್ಲ. ನಿಮ್ಗೆ ಏನು ಅನ್ಸುತ್ತೆ, ನಿಮ್ಗೆ ಎಲ್ಲಿ ಏನು ಮಾಡಬೇಕು ಅನ್ಸುತ್ತೆ ಅದನ್ನು ಮಾತ್ರ ಮಾಡಿ. ಫಸ್ಟ್ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಅದು ಮಾಡಬೇಕಾ ಮಾಡಬಾರ್ದು. ಸಜೆಷನ್ ಬೇಕು, ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಎಕ್ಸಾಕ್ಟ್ಲಿ, ಅದ್ರ ತಕ್ಕಂಗೆ ನಡಿಬಾರ್ದು. ಸಜೆಷನ್ ಆಗೇ ಇರಬೇಕು. ನಾನು ಅದಕ್ಕೆ ಸಜೆಷನ್ಸು 10 ಅಲ್ಲ, ಗುರು 50 ಜನ ಸಜೆಷನ್ ಕೊಡ್ತಾರೆ, ಹಿಂಗ್ ಮಾಡ ಹಂಗ್ ಮಾಡ ಅಂತ. ಹಿಂಗಾಗುತ್ತೆ ಎಲ್ಲದನ್ನು ಮಾಡೋಕ್ಕೆ? ಎಲ್ಲ ರೀತಿ ನಡೆಯೋಕ್ಕಾಗುತ್ತಾ? ನಾಟ್ ಓನ್ ಹಾಸ್ಪಿಟಲ್ ಅಂತ ಹೇಳ್ತಿಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು ನಾನು. ಎಲ್ಲ ಸಜೆಷನ್ ಮೇಲೆ ನಿಮ್ಮ ಡಿಸಿಷನ್ ಇರಬಾರ್ದು. ಡಿಸಿಷನ್ನೇ ಬೇರೆ, ಸಜೆಷನ್ನೇ ಬೇರೆ. ಡಿಸಿಷನ್ ಯಾವತ್ತು ನೀವು ನಿಮ್ಮವ್ರು ಕುತ್ಕೊಂಡು ಮಾಡಬೇಕು. ಸಜೆಷನ್ ಊರು ತುಂಬ ಜನ ಎಲ್ಲ ಕೊಡ್ತಾರೆ. ಬಟ್ ಯೋಚನೆ ಮಾಡಿ ಆ್ಯಂಡ್ ಮಾತಾಡೋಕ್ಕೆ ಮುಂಚೆ, ಇನ್ನೊಬ್ರು ಜೀವನದಲ್ಲಿ ಮಾತಾಡೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ಅದಷ್ಟು ಈಸಿ ಇಲ್ಲ. ಎಲ್ಲರ ಜೀವನದಲ್ಲೂ ಬಂದು ಏನೇನೋ ಬಾಯಿಗೆ ಬಂದಿದೆ ಎಲ್ಲ ಮಾತಾಡಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ನಾನು ಇದಕ್ಕೆ ಮುಂಚೆ ಅಂದಿದ್ದೀನಿ, ನನಗೆ ಹರ್ಟ್ ಮಾಡೋಕ್ಕೆ ನಿಮ್ಗೆ ಯಾರಿಗೂ ರೈಟ್ಸ್ ಇಲ್ಲ, ನಿಮಗೆ ಹರ್ಟ್ ಮಾಡಲಿಕ್ಕೆ ನನಗೆ ಯಾರಿಗೂ ರೈಟ್ಸ್ ಇಲ್ಲ. ಸೊ ಯಾರಿಗ್ಯಾರು ಹರ್ಟ್ ಮಾಡೋದು ಬೇಡ, ಕೆಟ್ಟದಾಗಿ ಇನ್ನೊಬ್ರನ್ನ ಪೋಟ್ರೆ ಮಾಡೋದು ಬೇಡ, ಅವ್ರವ್ರು ಕ್ರೆಡಿಟ್ಸ್ ತೊಗೊಳೋದು ಬೇಡ, ನನಗೂ ಆ ಕ್ರೆಡಿಟ್ಸು ಬೇಡ. ಓಕೆ, ಸದ್ಯಕ್ಕೆ ಹಿಂಗೆ ಹೇಳ್ತಾ ನನ್ನ ಕೋಪ, ನನ್ನ ಬೇಜಾರು, ಅಳು ಎಲ್ಲದನ್ನು ದೂರ ಇಟ್ಬಿಡೋಣ. ನನಗೆ ಈಗ ನನ್ನ ಮಗು ಇಂಪಾರ್ಟೆಂಟ್, ನಾನು ಇಂಪಾರ್ಟೆಂಟು. ನಾನು ಅದಕ್ಕೆ ಎಷ್ಟೇ ಆದ್ರೂ ತಡ್ಕೊಂಡು ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲಿಗಿದು ಮುಕ್ತಾಯ ಆಗೋಗ್ಲಿ. ಇನ್ನು ಮುಂದಕ್ಕೆ ನನಗೆ ಕಂಟಿನ್ಯೂ ಮಾಡೋಕ್ಕೆ ದೇವ್ರಣೆಗೂ ಶಕ್ತಿ ಇಲ್ಲ, ನನಗಾಗೋದು ಇಲ್ಲ. ಬಿಕಾಸ್ ಈಗ ನನಗೆ 6 ತಿಂಗ್ಳಿಗೆ ಬಿದ್ದಿದೆ.
ಇಲ್ಲಿಗೆ ಸಾಕು ಮಾಡ್ತೀವಿ. ಇನ್ನು ಮುಂದಕ್ಕೆ ನಾನು ಹ್ಯಾಪಿಯಾಗಿರಬೇಕು. ದಯವಿಟ್ಟು ಆದರೆ ನಾನು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ, ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಂದು ಏನಾರು ತಪ್ಪಿದ್ರೆ ಹೇಳಿ, ಬಟ್ ಒಳ್ಳೆ ರೀತಿಲಿ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಡಿಸ್ಲೈಕ್ ಮಾಡಿ.